ಯಾವ ತಂದೆ ಅಜ್ಜ ಮುತ್ತಜ್ಜ ಮಕ್ಕಳು ಯಾವಾಗಲೂ ಬಡವರಾಗಿರಲಿ ಅಂತ ಬಯಸ್ತಾರೆ ಹೇಳ್ರಿ ನೋಡೋಣ. ಹಾಗಾಗಿ ಅವರಿಗೆ ನಮ್ಮನ್ನು ಭಯಪಡಿಸೋ ಉದ್ದೇಶ ಸರ್ವಥಾ ಇರಲ್ಲ. ಕೆಲವರು ತಪ್ಪಾಗಿ ಮಾಹಿತಿ ಕೊಡ್ತಿದ್ದಾರೆ. ಪಿತೃದೋಷ ಅನ್ನೋ ಹೆಸರಿನಲ್ಲಿ ಎಲ್ಲ ಪಿತೃಗಳು ನಿಮ್ಮನ್ನು ಶಾಪ ಹಾಕಿಬಿಟ್ಟಿದ್ದಾರೆ ಅಂತ. ಆ ತರಹ ಪಿತೃಗಳು ಯಾರೂ ಬಯಸಲ್ಲ. ಯಾವ ದೇವತೆಗಳು ಕೂಡ ಯಾವತ್ತೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಅವರು ಬಯಸಲ್ಲ. ಮನುಷ್ಯರು ಬಯಸ್ತಾರೆ ಕೆಲವರು, ಆದರೆ ಪಿತೃದೇವತೆಗಳು ಮಾತ್ರ ಬಹಳ ಖುಷಿ ಪಡ್ತಿರ್ತಾರಂತೆ. ಅದರಲ್ಲಿಯೂ ವಿಶೇಷ ಸಂತತಿಯಲ್ಲಿ, ಅವರ ಸಂತತಿಯಲ್ಲಿ ಬಂದವನು ಮನೆ ಒಳಗೆ ಮೇಲಿಂದ ಮೇಲೆ ಸಂತರ್ಪಣೆ ಮಾಡಿಸ್ತಿದ್ದಾನೆ, ಮೇಲಿಂದ ಮೇಲೆ ಶ್ರಾದ್ದ ಮಾಡ್ತಾ ಇದ್ದಾನೆ, ತಿಳಿದು ಮಾಡ್ತಿದ್ದಾನೆ, ತಿಳಿದವರನ್ನು ಕರೆಸ್ತಿದ್ದಾನೆ, ಅಲ್ಲಿ ವಿಶೇಷ ಭಗವಂತನ ಸ್ಮರಣೆ ಮಾಡ್ತಿದ್ದಾನೆ ಅಂದರೆ ಹರಿಸಿ ಹರಿಸಿ ಹೋಗ್ತಿರ್ತಾರಂತೆ. ಆದರೆ ಶ್ರಾದ್ದ ಮಾಡುವವರು, ಪಿತೃಗಳ ಪ್ರೀತಿಯನ್ನು ಅಪೇಕ್ಷೆ ಪಡೋರು ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿ ಶ್ರಾದ್ದ ಮಾಡಬಾರ್ದು. ಮಾಡಿದರೆ ಅದರಿಂದ ಪಿತೃದೇವತೆಗಳು ಪ್ರೀತರಾಗಲ್ಲ. ಕೆಡಕಾಗಬಾರ್ದು ಅಂತಿದ್ರೆ ನ್ಯಾಯದಿಂದ ತಂದಂಥ ಸಂಪಾದನೆಯಿಂದಲೇ ಶ್ರಾದ್ದವನ್ನು ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಕಳೆದ ಸಂಚಿಕೆಯಲ್ಲಿ ಹರಿವಂಶದಲ್ಲಿ ಬಂದಂತೆ ಪಿತೃದೇವತೆಗಳ ಬಗ್ಗೆ ಹಾಗೂ 7 ವಿಶ್ವಾಮಿತ್ರರ ಮಕ್ಕಳ 6 ಜನ್ಮದ ವೃತ್ತಾಂತವನ್ನು ನಾವು ಸಪ್ತವ್ಯಾಧಾ ದಶಾರಣೇಶು ಅನ್ನುವಂಥ ಮಂತ್ರದ ಅನುಸಂಧಾನ ಮಾಡ್ತಾ ಕೇಳ್ತಾ ಬಂದ್ವಿ. ಈ ಬಾರಿಯೂ ಕೂಡ ಒಟ್ಟು ಶ್ರಾದ್ದಗಳ ಬಗ್ಗೆ ಒಂದು ಅಪೂರ್ವವಾದಂಥ ಮಾಹಿತಿಯನ್ನು ಗ್ರಂಥಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಶ್ರಾದ್ದಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ಬಾರಿ ಮಾಡೋಣ. ವಿಶ್ವಾಮಿತ್ರರು 12 ಪ್ರಕಾರಗಳ ಶ್ರಾದ್ದವನ್ನು ಪರಿಚಯ ಮಾಡಿಸ್ತಾರೆ. ಇವೆಲ್ಲವೂ ಕೂಡ ನಮಗೆ ಪಿತೃಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕಾರಣವಾಗ್ತದೆ. ಹಾಗಾಗಿ 12 ವಿಧವಾದ ಶ್ರಾದ್ದಗಳು ಯಾವ್ಯಾವುದು ಅಂತ ಒಂದು ಪರಿಚಯ ಮಾಡಿಕೊಳ್ಳೋಣ. 1 ನಿತ್ಯ ಶ್ರಾದ್ದ, 2 ನೈಮಿತ್ತಿಕ ಶ್ರಾದ್ದ, 3 ಕಾಮ್ಯ ಶ್ರಾದ್ದ, 4 ವೃದ್ಧಿ ಶ್ರಾದ್ದ, 5 ಸಪಿಂಡೀಕರಣ ಶ್ರಾದ್ದ, 6 ಪಾರ್ವಣ ಶ್ರಾದ್ದ, 7 ಗೋಷ್ಠ್ಯ ಶ್ರಾದ್ದ, 8 ಶುದ್ಧಿ ಶ್ರಾದ್ದ, 9 ಕರ್ಮಾಂಗ ಶ್ರಾದ್ದ, 10 ದೈವಿಕ ಶ್ರಾದ್ದ, 11 ಯಾತ್ರಾ ಶ್ರಾದ್ದ, 12 ಪುಷ್ಟಿ ಶ್ರಾದ್ದ ಅಂತ ತಿಳಿಸ್ತಾರೆ. ಹೀಗೆ ಶ್ರಾದ್ದಗಳು 12 ಪ್ರಭೇದಗಳಿವೆ. ಈ ರೀತಿ ನಾವು ಅನುಸಂಧಾನ ಮಾಡಬೇಕು ಅಂತ ಅದನ್ನು ವಿಶ್ವಾಮಿತ್ರರು ಪರಿಚಯ ಮಾಡಿಸಿದ್ದಾರೆ. ಈ 12ರಲ್ಲಿ ಒಂದೊಂದು ಶ್ರಾದ್ದಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ಚಿಂತನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ನಿತ್ಯ ಶ್ರಾದ್ದ ಅಂದರೆ ಏನು? ನಿತ್ಯ ಶ್ರಾದ್ದ ಅಂತ ಯಾವುದನ್ನು ಕರೀತಾರೆ, ನಾವು ಅದನ್ನು ಹೇಗೆ ಮಾಡಬಹುದು, ಅದರ ಬಗ್ಗೆ ವಿವರಣೆ ಕೇಳೋದಾದರೆ, ಹಗಲು ನಾವು ಮಾಡುವಂತಹ ಶ್ರಾದ್ದ ಏನಿದೆ ಪ್ರತಿನಿತ್ಯ,
ಅದನ್ನು ನಿತ್ಯ ಶ್ರಾದ್ದ ಅಂತ ಕರೀತಾರೆ. ಇದು ವೈಶ್ವದೇವ ರಹಿತವಾಗಿ ವಿಶ್ವೇ ದೇವತೆಗಳು ಕೂಡ ಇಲ್ಲದೇನೆ ಮಾಡುವಂಥ ಶ್ರಾದ್ದ. ಈ ವಿಧವಾದ ನಿತ್ಯ ಶ್ರಾದ್ದ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕಾದದ್ದು ಪಿತೃದೇವತೆಗಳನ್ನು. ಇದನ್ನು ನಾವು ಪ್ರತಿದಿನ ಹಗಲಿನಲ್ಲೇ ಮಾಡಬಹುದು. ಶಕ್ತಿನೇ ಇಲ್ಲ, ಏನೂ ಇಲ್ಲ ನನ್ನ ಹತ್ರ ಅಂತಾದರೆ ನೀರಿನಲ್ಲಿಯೂ ಕೂಡ ಈ ನಿತ್ಯ ಶ್ರಾದ್ದವನ್ನು ಮಾಡಬಹುದು ಅಂತ ತಿಳಿಸಿದ್ದಾರೆ. ಅಂಥ ವಿಶೇಷವಾದ ಒಂದು ನಿತ್ಯ ಶ್ರಾದ್ದ. ಎರಡನೇದ್ದು ಮತ್ತೊಂದು ತಿಳಿಸಿದರು, ನೈಮಿತ್ತಿಕ ಶ್ರಾದ್ದ ಅಂತ. ನೈಮಿತ್ತಿಕ ಶ್ರಾದ್ದ ಅಂದರೆ ಇದಕ್ಕೆ ಇನ್ನೊಂದು ಹೆಸರಿದೆ. ಏಕೋದ್ದಿಷ್ಟ ಶ್ರಾದ್ದವನ್ನೇ ನೈಮಿತ್ತಿಕ ಅಂತ ಕರೆದಿದ್ದಾರೆ. ಏಕೋದ್ದಿಷ್ಟ ಅಂದರೆ ಏನು ಅಂತ ಕೇಳಬಹುದು. ಒಬ್ಬನನ್ನು ಉದ್ದೇಶಿಸಿ ಮಾಡುವಂತಹ ಶ್ರಾದ್ದಕ್ಕೆ ಏಕೋದ್ದಿಷ್ಟ ಅಂತ ಹೆಸರು. ಏಕ ಅಂದರೆ ಒಬ್ಬ ಅಂತ ಅರ್ಥ ಇದೆ. ಮೃತನಾಗಿರ್ತಾನೆ, ಆ ಮೃತದ ದಿವಸದಿಂದ ಆರಂಭ ಮಾಡಿ 10ನೇ ದಿನದ ತನಕ ಮಾಡುವಂಥ ಶ್ರಾದ್ದಕ್ಕೆ ಏಕೋದ್ದಿಷ್ಟ ಅಂತ ಹಿರಿಯರು ಕರೆದಿದ್ದಾರೆ. ಇದಕ್ಕೆ ನವಸಂಜ್ಞಿಕ ಅಂತ ಹೇಳಿ ಕರೀತಾರೆ. 11ನೇ ದಿನದಿಂದ ಉನಾಬ್ದಿಕದವರೆಗೆ ಮಾಡುವಂತಹ ಏಕೋದ್ದಿಷ್ಟಕ್ಕೆ ನವಮಿಶ್ರ ಅಂತ ಕರೆದಿದ್ದಾರೆ. ನೋಡಿ, ಸ್ವಲ್ಪ ವ್ಯತ್ಯಾಸ ನವಸಂಜ್ಞಿಕಕ್ಕೂ ನವಮಿಶ್ರಕ್ಕೂ ಇರುವಂತಹದ್ದು. ಅಂತೂ ಇದರಲ್ಲಿ ವಿಷಮ ಸಂಖ್ಯೆಯಲ್ಲಿ 1, 3, 5 ಹೀಗೆ ಮನೆಗೆ ವಿಪ್ರರನ್ನು ಕರೆಸಿ ಭೋಜನ ಮಾಡಿಸಿ ಏಕೋದ್ದಿಷ್ಟ ಶ್ರಾದ್ದವನ್ನು ಮಾಡಬೇಕು ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಇದಕ್ಕೆ ವಿಶೇಷವಾದಂತಹ ಪುಣ್ಯ ಇದೆ. ಇದು ಒಬ್ಬ ಪಿತೃವನ್ನು ಉದ್ದೇಶಿಸಿ ಮಾತ್ರ ಮಾಡಬೇಕಾದದ್ದು ಶ್ರಾದ್ದ ಅಂತ ತಿಳಿಸ್ತಾರೆ. ಇನ್ನೊಂದು ಕಾಮ್ಯ ಶ್ರಾದ್ದ. ಕಾಮ್ಯ ಶ್ರಾದ್ದ ಅಂದರೆ ನಮಗೊಂದು ಅಭೀಷ್ಟೆಗಳು ಪೂರ್ಣ ಆಗಬೇಕಾಗಿರ್ತದೆ. ಅದು ಏನೆಲ್ಲ ಪ್ರಯತ್ನ ಪಟ್ಟರೂ ಬೇರೆದರಿಂದ ಅದು ಪೂರ್ಣ ಆಗ್ತಿರಲ್ಲ. ಅದು ಸಂತತಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು, ಮನೆ ಒಳಗೆ ವಿವಾಹಕ್ಕೆ ಸಂಬಂಧಪಟ್ಟ ವಿಷಯನೂ ಇರ್ಬೋದು, ಅಥವಾ ಒಂದೊಳ್ಳೆ ಮನೆ ಕಟ್ಟುವ ವಿಷಯ ಇರ್ಬೋದು, ಅಥವಾ ಒಂದು ಬಂಧುಗಳಲ್ಲಿ ಒಳ್ಳೆಯ ಯಶಸ್ಸು ಬರಬೇಕು ಅನ್ನುವಂಥ ವಿಷಯನೂ ಇರ್ಬೋದು, ಜ್ಞಾತಿ ಪ್ರಾಧಾನ್ಯ, ಇಂಥದ್ದೊಂದು ಏನಾದರೂ ಕಾಮನೆ ಇದ್ದು ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ದ ಮಾಡಿಬಿಟ್ರೆ ಪಿತೃಗಳವನಿಗೆ ಅದನ್ನು ಹರಿಸಿ ಅನುಗ್ರಹ ಮಾಡ್ತಾರಂತೆ. ಅದಕ್ಕೆ ಕಾಮ್ಯ ಶ್ರಾದ್ದ ಅಂತಂತಾರೆ. ಅದನ್ನು ಮಾಡೋದರಿಂದ ಆ ಫಲ ಸಿಗ್ತದೆ. ಅದರ ಹೆಸರೇ ಕಾಮ್ಯ ಶ್ರಾದ್ದ. ಅಂದರೆ ನಮ್ಮ ಅಭೀಷ್ಟೆಯನ್ನು ನಾವು ಪೂರ್ಣ ಮಾಡಿಕೊಳ್ಳಿಕ್ಕೆ ಮಾಡಬಹುದಾದ ಶ್ರಾದ್ದ, ಅದನ್ನು ಮಾಡಬೇಕು ಅಂತಂತಾರೆ. ಇದನ್ನು ಸಾಕಷ್ಟು ಜನ ಮಾಡಿ ಫಲ ಪಡೆದವರಿದ್ದಾರೆ. ಇದೊಂದು ರೀತಿ. 3. ಇನ್ನು 4ನೇದ್ದು ವೃದ್ಧಿ ಶ್ರಾದ್ದ ಅಂತ ಕರೆದರು. ವೃದ್ಧಿ ಶ್ರಾದ್ದ ಅಂತ ಯಾವುದನ್ನು ಕರಿಬೇಕು? ಇದಕ್ಕೆ ಇವತ್ತಿನ ವಾಡಿಕೆಯಲ್ಲಿ ನಾಂದಿ ಶ್ರಾದ್ದ ಅಂತ ಹೆಸರಿಟ್ಟಿದ್ದಾರೆ. ನಾಂದಿ ಶ್ರಾದ್ದ ಅಂತ ಯಾವಾಗ ಮಾಡ್ತಾರೆ? ಮನೆಯಲ್ಲಿ ವಿವಾಹ ನಡೆದರೆ, ಉಪನಯನ ನಡೆದರೆ ಪೂರ್ವದಲ್ಲಿ ಪಿತೃದೇವತೆಗಳ ಆಶೀರ್ವಾದ ಪಡಿಬೇಕು. ಅದು ನಿರ್ವಿಘ್ನತೆಯನ್ನು ತಂದುಕೊಡ್ತದೆ. ಹಾಗಾಗಿ ಅದು ವೃದ್ಧಿ ಶ್ರಾದ್ದ. ವಿವಾಹಾದಿ ಸಂಸ್ಕಾರಕ್ಕೆ ಪೂರ್ವದಲ್ಲಿ ಮಾಡಬೇಕಾದದ್ದು ಅಂತ ತಿಳಿಸ್ತಾರೆ. ಇದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಹಿರಿಯರು. ಇನ್ನೊಂದು 5ನೇದ್ದು ಸಪಿಂಡೀಕರಣ ಶ್ರಾದ್ದ ಅಂತ ತಿಳಿಸಿದ್ದಾರೆ. ಸಪಿಂಡೀಕರಣ ಇದನ್ನು ಮಾಡೋದು ಯಾವಾಗ? ಇದು ಪಿತೃಪಾತ್ರಗಳಲ್ಲಿ ಪ್ರೇತ ಅರ್ಘ್ಯ ಪಾತ್ರದ ಜಲವನ್ನು ಒಟ್ಟು ಸೇರಿಸೋದು ಅಂತ ಒಂದು ಪ್ರಕ್ರಿಯೆ ನಡೀತದೆ ಶ್ರಾದ್ದದಲ್ಲಿ. ಆ ನಡೆಯುವ ಪ್ರಕ್ರಿಯೆಯನ್ನೇ ಈ ಅರ್ಥದಲ್ಲಿ ಪ್ರೇತ ಪಿಂಡವನ್ನು ಪಿತೃಪಿಂಡದೊಳಗೆ ಸೇರಿಸೋದು. ಇದಕ್ಕೆ ಸಪಿಂಡೀಕರಣ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೆ. ಮಾಡಿದಾಗ ಪುರೋಹಿತರು ಇದನ್ನು ಮಾಡಿಸ್ತಿರ್ತಾರೆ. ಸ ಅಂದರೆ ಸಹಿತ ಅಂತ ಅರ್ಥ. ಪಿಂಡೀಕರಣಗೊಳಿಸೋದು.
ಮಿಶ್ರಣಗೊಳಿಸೋದು, ಸೇರಿಸೋದು ಅನ್ನೋ ಅರ್ಥದಲ್ಲಿ ಶಬ್ದವನ್ನು ಬಳಸ್ತಾರೆ. ಪಿತೃಪಾತ್ರಗಳಲ್ಲಿ ಪ್ರೇತ ಅರ್ಘ್ಯ ಪಾತ್ರದ ನೀರನ್ನು ಸೇರಿಸೋದು, ಪ್ರೇತ ಪಿಂಡವನ್ನು ಪಿತೃಪಿಂಡದೊಳಗೆ ಸೇರಿಸೋದು ಅಷ್ಟೇ. ಬಹಳ ಕಡಿಮೆ ಸಮಯದಲ್ಲಿ ಬಹಳ ವಿಶೇಷವಾಗಿ ಮಾಡಬಹುದಾದ, ಅನುಸಂಧಾನ ಗರ್ಭಿತ ಮಾಡಬಹುದಾದಂಥ ಒಂದು ಶ್ರಾದ್ದ ಇದು. ಇದಕ್ಕೆ ಸಪಿಂಡೀಕರಣ ಶ್ರಾದ್ದ ಅಂತ ಕರೆದಿದ್ದಾರೆ. ಇನ್ನು 6ನೇ ಶ್ರಾದ್ದ ಪ್ರತಿಯೊಂದು ಪರ್ವಕಾಲದಲ್ಲಿ ಮಾಡುವಂಥದ್ದು. ಅದಕ್ಕೆ ಪಾರ್ವಣ ಶ್ರಾದ್ದ ಅಂತ ಕರೀತಾರೆ. ಪರ್ವ ಸಮಯದಲ್ಲಿ ನಾವು ಮಾಡುವ ಶ್ರಾದ್ದಕ್ಕೆ ಪಾರ್ವಣ ಅಂತ ಕರೆದುಬಿಟ್ಟು. ಪರ್ವ ಅಂತಂದರೆ ವಿಶೇಷವಾದಂಥ ಕಾಲವನ್ನು ಹೇಳುವ ಶಬ್ದ ಅದು. ಆ ಕಾಲವನ್ನು ನಾವು ತಿಳಿದು ಅಂಥ ಪರ್ವ ಸಮಯದೊಳಗೆ ಶ್ರಾದ್ದ ಮಾಡಬೇಕಂತ. 7ನೇದ್ದು ಗೋಷ್ಠ್ಯ ಶ್ರಾದ್ದ ಅಂತ ಕರೆದಿದ್ದಾರೆ. ಇದನ್ನು ಇವತ್ತು ಬಹಳ ಜನ ಮನಸ್ಸಿನೊಳಗೆ ಅತೃಪ್ತಿ ಅನುಭವಿಸ್ತಿರ್ತಾರೆ. ಯಾಕೋ ಸುಖ ಇಲ್ಲ, ನೆಮ್ಮದಿ ಇಲ್ಲ ಅಂತ. ಅವರಿಗೆ ಪಿತೃಗಳ ಪ್ರೀತಿ ಉಂಟಾದರೆ ಆ ಥರದ್ದೊಂದು ಒಳಗೆ ನೆಮ್ಮದಿ ಕೊಡಿಸುವಂಥ ಪೂರ್ವವಾದ ಪ್ರಕ್ರಿಯೆ ಅದು ಈ ಶ್ರಾದ್ದದೊಳಗಿದೆ. ಇದು ಗೋಷ್ಠ್ಯ ಶ್ರಾದ್ದ ಅಂತ. ಆಶ್ಚರ್ಯ ಆಗ್ತದೆ ಇದರ ಹೆಸರಿನ ವಿವರಣೆ ಕೊಡುವಾಗ. ಗೋಷ್ಠಿ ಅಂದರೆ ಒಂದು ಸಭೆ, ಎಲ್ಲಿ ಬಹಳ ತಿಳಿದವರು ಅಂತಿರ್ತಾರೆ, ಸೇರಿರ್ತಾರೆ, ಅದಕ್ಕೆ ಗೋಷ್ಠಿ ಅಂತ ಕರೀತಾರೆ. ತುಂಬ ಜನ ತಿಳಿದವರ ಸೇರಿದಾಗಲೇ ತನ್ನ ಪಿತೃಗಳನ್ನು ಉದ್ದೇಶಿಸಿ ಅಲ್ಲೊಂದು ಶ್ರಾದ್ದ ಮಾಡಿಬಿಟ್ರೆ ಅದೇ ಗೋಷ್ಠ್ಯ ಶ್ರಾದ್ದ ಅಂತ ಆಗ್ತದಂತ. ಆ ಥರದ ಶ್ರಾದ್ದ ವಿಶೇಷ ಪಿತೃಗಳನ್ನು ಪ್ರೀತಿಪಡಿಸ್ತದೆ. ಮೇಲಾಗಿ ಅವನಿಗೆ ಗೊತ್ತಿಲ್ಲದಂತೆ ಅವನನ್ನು ಸುಖಿಯನ್ನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷ, ಗೋಷ್ಠ್ಯ ಶ್ರಾದ್ದ ಅಂತ ಹೆಸರಿದಕ್ಕೆ. 8ನೇದ್ದು ಶುದ್ಧಿ ಶ್ರಾದ್ದ ಅಂತ ಹೆಸರಿಟ್ಟಿದ್ದಾರೆ. ಶುದ್ಧಿ ಶ್ರಾದ್ದ ಅಂದರೆ ಶುದ್ಧಿಗಾಗಿ ತಾನು ಪವಿತ್ರ ಆಗಬೇಕು ಅಂತ ಅನ್ನೋದಕ್ಕೆ ಮನೆ ಒಳಗೆ ಆ ಸಮಯ ಒಳ್ಳೆಯ ಪರ್ವಕಾಲಗಳು ಇದ್ದದ್ದನ್ನು ನೋಡಿ ಒಂದಿಷ್ಟು ವಿಪ್ರರನ್ನು ಕರೆಸಿ ಭೋಜನಕ್ಕೆ ಅಂತ ಹಾಕಿಸ್ಬಿಟ್ರೆ ಅದರಿಂದಲೇ ಆತ ಶುದ್ಧನಾಗಿಬಿಡ್ತಾನೆ. ಎಂಥೆಂಥ ಸಂದರ್ಭ ಹೇಳ್ಕೊಡ್ತದೆ ನೋಡ್ರಿ. ಇದೇ ಶುದ್ಧಿ ಶ್ರಾದ್ದ ಅಂತ ಕರೆದಿದ್ದಾರೆ. ಇನ್ನೊಂದು 9ನೇ ಶ್ರಾದ್ದ ಕರ್ಮಾಂಗ ಶ್ರಾದ್ದ ಅಂತ ಹೆಸರಿಟ್ಟಿದ್ದಾರೆ. ಮನೆ ಒಳಗೆ ಒಂದು ಗರ್ಭಾಧಾನ ಸಂಸ್ಕಾರ ನಡೀತಿರ್ತದೆ, ಅಥವಾ ಬಹಳ ದೊಡ್ಡ ಒಂದು ಯಾಗ, ಸೋಮಯಾಗನೋ ಏನೋ ಮಾಡ್ತಾ ಇರ್ತಾರೆ, ಅಥವಾ ಸೀಮಂತ ಈ ಸಂಸ್ಕಾರನೂ ಮಾಡುವ ಸಂದರ್ಭ ಇರ್ತದೆ. ಆ ಕರ್ಮಗಳ ಅಂಗವಾಗಿ ಕರ್ಮಾಂಗ ಶ್ರಾದ್ದ ಅಂತ ಒಂದು ಮಾಡಬೇಕಂತ. ಅಂದರೆ ಮುಂದೆ ನಡೆಯೋ ಸಂಸ್ಕಾರದಿಂದ ಏನು ಏಳಿಗೆ ಆಗಬೇಕಾಗಿರ್ತದೆ ಅದು ಸರಿಯಾಗಿ ಆಗ್ತದಂತೆ. ಇದನ್ನು ವಿಶ್ವಾಮಿತ್ರರು 9ನೇಯದ್ದಾಗಿ ಕರ್ಮಾಂಗ ಅನ್ನೋ ಹೆಸರಿನಿಂದ ತಿಳಿಸಿದ್ದಾರೆ. ಇನ್ನು 10ನೇದ್ದು ದೈವಿಕ ಶ್ರಾದ್ದ ಅಂತ ಹೇಳ್ತಾರೆ. ದೈವಿಕ ಶ್ರಾದ್ದ ಅಂತಂದರೆ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂಥ ಶ್ರಾದ್ದಕ್ಕೆ ಹೆಸರು. ಇದು ಕೂಡ ಪ್ರಮಾಣ ಹೇಳುವಂತೆ ದ್ವಾದಶಿ ಮೊದಲಾದ ಕೆಲವು ಪವಿತ್ರ ದಿನಗಳಲ್ಲಿ ಮಾತ್ರ ಮಾಡಬಹುದಾದದ್ದು. ಇದು 10ನೇದ್ದು. 11ನೇದ್ದು ಯಾತ್ರೆಗೆ ಹೋದಾಗ ಆ ತೀರ್ಥ ಕ್ಷೇತ್ರಗಳ ಮಹಿಮೆಯನ್ನು ಅರಿತು ಅಲ್ಲಿ ನಾವು ಮಾಡುವಂಥ ಶ್ರಾದ್ದ ಅದು ತೀರ್ಥ ಶ್ರಾದ್ದ. ತೀರ್ಥ ಶ್ರಾದ್ದಕ್ಕೂ ಉಳಿದೆಲ್ಲ ಶ್ರಾದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ತಿಳಿದಿರಬೇಕು. ಯಾವುದೇ ತೀರ್ಥ ಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡುವಾಗ ಅಲ್ಲಿ ನಾವು ದೇವತೆಗಳನ್ನು ಆವಾಹನೆ ಮಾಡಲಿಕ್ಕೆ ಅಂತ ಕರೆಯೋ ಅವಶ್ಯಕತೆ ಇರಲ್ಲ. ಉಳಿದ ಸಂದರ್ಭದಲ್ಲಿ ಆವಾಹನೆ ಮಾಡಬೇಕು. ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡುವಾಗ ಯಾವಾಗಲೂ ಸನ್ನಿಹಿತರಾಗೇ ಇರ್ತಾರಂತೆ. ಹಾಗಾಗಿ ಹೋದ ಕೂಡಲೇ ನೇರವಾಗಿ ಅರ್ಘ್ಯ ಪಾದ್ಯ ಕೊಟ್ಟೆ ಮುಗಿಸೇ ಬಿಡ್ಬೋದಂತೆ. ಅತಿ ಸುಲಭ. ಅಲ್ಲಿ ಆ ಥರದ ಶ್ರಾದ್ದ ಮಾಡೋದ್ರಿಂದ ಬಹಳ ಬೇಗ ಪ್ರೀತರಾಗ್ತಾರೆ. ಅದಕ್ಕೆ ತೀರ್ಥ ಶ್ರಾದ್ದ ಅಂತ ಹೆಸರಿಟ್ಟಿದ್ದಾರೆ.
ಇನ್ನೊಂದು ಹೇಳಿದ್ದಾರೆ, ಪುಷ್ಟಿ ಶ್ರಾದ್ದ ಅಂತ ಕರೆದಿದ್ದಾರೆ. ಇದು ಕೇವಲ ತುಪ್ಪದಿಂದ ಮಾತ್ರ ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಮನೆ ಒಳಗೆ ಮಾಡಿಸಿ ವಿಶೇಷವಾಗಿ ನಾವು ಸಂತರ್ಪಣೆ ಮಾಡಿಸೋದಕ್ಕೆ ಪುಷ್ಟಿ ಶ್ರಾದ್ದ ಅಂತ ಹೆಸರಂತೆ. ತುಪ್ಪ ಎಲ್ಲದಕ್ಕೂ ಪೌಷ್ಟಿಕತೆ ಕೊಡುವಂಥ ದ್ರವ್ಯ ಅದು, ಅದರಿಂದ ಮಾತ್ರ ಮಾಡಬೇಕಂತೆ ಇದನ್ನು. ಹೀಗೆ ವಿಶ್ವಾಮಿತ್ರರು 12 ಬಗೆಯ ಶ್ರಾದ್ದಗಳನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ಒಂದೊಂದು ಶ್ರಾದ್ದಗಳು ಮನುಷ್ಯನ ಅಭೀಷ್ಟಗಳನ್ನು ಪೂರೈಸುವಂಥದ್ದೇ ಇವೆ. ಸಾಧ್ಯವಾದರೆ ಸಶಕ್ತರಾದವರು ಇಂಥ ಶ್ರಾದ್ದಗಳ ಪರಿಚಯವನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಗಳೊಳಗೆ ಸುತ್ತಮುತ್ತಲು ಇರುವ ವೇದ ತಿಳಿದ ಚೆನ್ನಾಗಿ ಅಧ್ಯಯನಾದಿಗಳನ್ನು ಮಾಡಿದವರನ್ನು ಕರೆಸಿ ಮಾಡಿಬಿಟ್ರೆ ಅವರ ಮನೆಗಳಲ್ಲೇ ಪಿತೃದೇವತೆಗಳು ನರ್ತನ ಮಾಡಿಬಿಡ್ತಾರಂತೆ. ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು. ಈ ಯಾವ ಪಿತೃಗಳು ಕೂಡ ತಮ್ಮ ಸಂತತಿಯಲ್ಲಿ ಬರೋರ ಬಗ್ಗೆ ಯಾವತ್ತೂ ಕೆಡಕಂತೂ ಬಯಸಲ್ಲ. ಅವ್ರು ಎಂದೂ ಭಯ ಪಡಿಸುವವರಲ್ಲ, ಭಯ ಕಳೆಯುವವರವರು. ಕೆಲವರಿಗೊಂದು ತಪ್ಪು ಕಲ್ಪನೆ ಇದೆ. ಮನೆ ಒಳಗೆ ಪಿತೃಗಳು ಅಂತಂದರೆ ಅಯ್ಯೋ ಅವ್ರು ಏನು ಮಾಡಿಬಿಡ್ತಾರೋ ಏನೋ ಅಂತ. ಒಬ್ರು ಯಾರೋ ಕೇಳ್ತಾರೆ, ನಮ್ಮ ಮನೆ ಕಾಂಪೌಂಡ್ನಲ್ಲಿ ಒಂದಿಷ್ಟು ಎಳ್ಳು ಬಿದ್ದಿದೆ ಆಚಾರ್ಯ, ಏನು ಅನಾಹುತ ಆಗ್ತದೋ ಏನೋ ಗೊತ್ತಿಲ್ಲ ಅಂತ. ಬರೀ ಸ್ವಲ್ಪ ಎಳ್ಳು ಬಿದ್ದರೆ ಅನಾಹುತ ಆಗ್ತದೆ ಅಂತ ಭಯಪಟ್ಟರೆ ಹೆಂಗೆ? ಎಳ್ಳು, ದರ್ಭೆ ಇವು ವರಾಹರೂಪಿ ಭಗವಂತನ ದೇಹದಿಂದ ಜನ್ಮ ತಳೆದವು ಅಂತದೆ. ಹಾಗಾಗಿ ವರಾಹ ಅಂದರೆ ಅಪ್ರಾಕೃತನಾದ ಶ್ರೀಹರಿ, ಅವನ ದೇಹದಿಂದ ಜನ್ಮ ತಳೆದ ಎಳ್ಳಿಗೆ ಭಯಪಡಿಸ್ತವೆ. ಅವು ಭಯ ಪಡಿಸ್ಲಿಕ್ಕಲ್ಲ, ಭಯ ಪರಿಹಾರಕ್ಕಿರೋವು. ಹಾಗಾಗಿ ಎಳ್ಳಿದ್ರೆ, ಮನೆಯೊಳಗೆ ದರ್ಭೆ ಇದ್ದರೆ ನಮ್ಮ ಮನೆ ಯಾವಾಗಲೂ ಪವಿತ್ರವಾಗಿದೆ ಅಂತ ಭಾವಿಸ್ಬೇಕಂತೆ. ಇನ್ನೊಂದು ರಹಸ್ಯ ವಿಶೇಷ ತಿಳಿಲೇಬೇಕು ಪ್ರತಿಯೊಬ್ಬರು. ಯಾವ ತಂದೆ, ಅಜ್ಜ, ಮುತ್ತಜ್ಜ ಮಕ್ಕಳು ಯಾವಾಗಲೂ ಬಡವರಾಗಿರಲಿ ಅಂತ ಬಯಸ್ತಾರೆ ಹೇಳ್ರಿ ನೋಡೋಣ. ಹಾಗಾಗಿ ಅವರಿಗೆ ನಮ್ಮನ್ನು ಭಯಪಡಿಸೋ ಉದ್ದೇಶ ಸರ್ವಥಾ ಇರಲ್ಲ. ಕೆಲವರು ತಪ್ಪಾಗಿ ಮಾಹಿತಿ ಕೊಡ್ತಿದ್ದಾರೆ. ಪಿತೃದೋಷ ಅನ್ನೋ ಹೆಸರಿನಲ್ಲಿ ಎಲ್ಲ ಪಿತೃಗಳು ನಿಮ್ಮನ್ನು ಶಾಪ ಹಾಕಿಬಿಟ್ಟಿದ್ದಾರೆ ಅಂತ. ಆ ತರಹ ಪಿತೃಗಳು ಯಾರೂ ಬಯಸಲ್ಲ. ಯಾವ ದೇವತೆಗಳು ಕೂಡ ಯಾವತ್ತೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಅವರು ಬಯಸಲ್ಲ. ಮನುಷ್ಯರು ಬಯಸ್ತಾರೆ. ಕೆಲವರು ನಮಗೇಂತ ಆಗದೇ ಇರೋರು ಇದ್ದೇ ಇರ್ತಾರೆ, ಅವ್ರು ಬಯಸ್ತಿರ್ತಾರೆ ಅವನ ಕೈ ಮುರಿಲಿ ಕಾಲು ಮುರಿಲಿ ಅಂತ. ಆದರೆ ಪಿತೃದೇವತೆಗಳು ಮಾತ್ರ ಬಹಳ ಖುಷಿ ಪಡ್ತಿರ್ತಾರಂತೆ. ಅದರಲ್ಲಿಯೂ ವಿಶೇಷ ಸಂತತಿಯಲ್ಲಿ, ಅವ್ರ ಸಂತತಿಯಲ್ಲಿ ಬಂದವನು ಮನೆಯೊಳಗೆ ಮೇಲಿಂದ ಮೇಲೆ ಸಂತರ್ಪಣೆ ಮಾಡಿಸ್ತಿದ್ದಾನೆ, ಮೇಲಿಂದ ಮೇಲೆ ಶ್ರಾದ್ದ ಮಾಡ್ತಾ ಇದ್ದಾನೆ, ತಿಳಿದು ಮಾಡ್ತಿದ್ದಾನೆ, ತಿಳಿದವರನ್ನು ಕರೆಸ್ತಿದ್ದಾನೆ, ಅಲ್ಲಿ ವಿಶೇಷ ಭಗವಂತನ ಸ್ಮರಣೆ ಮಾಡ್ತಿದ್ದಾನೆ ಅಂದರೆ ಹರಿಸಿ ಹರಿಸಿ ಹೋಗ್ತಿರ್ತಾರಂತೆ. ಇದನ್ನು ಪರೀಕ್ಷೆ ಮಾಡಿಯಬೇಕಂದ್ರೆ ನೋಡಬಹುದು. ಮನೆಯೊಳಗೆ ಇದುವರೆಗೂ ಹೇಳಿದ ಕೆಲವು ಶ್ರಾದ್ದದ ವಿಷಯಗಳನ್ನು ಅರಿತು ಒಂದು ಬಾರಿ ಮಾಡಲಿ, ಅವರಿಗೆ ಗೊತ್ತಿಲ್ಲದಂಥ ಅತೀಂದ್ರಿಯ ಶಕ್ತಿ ಅವ್ರ ಹಿಂದೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಪಿತೃದ್ದೇಶೇನ ಶ್ರದ್ಧೆಯ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈ ಯತ್ ಸ್ವೀಕರಣಂ ತತ್ ಶ್ರಾದ್ದಂ ಅಂತ ಒಂದು ಕಡೆಯಲ್ಲಿ ಶ್ರಾದ್ದ ಕಲ್ಪಲತಾ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ. ಪಿತೃಗಳನ್ನು ಉದ್ದೇಶಿಸಿ ಅರ್ಥವರು ಮನೆಗೆ ಬಂದಾಗ ಅವರ ಬಾಯಲ್ಲಿ ಇವರ ಗೋತ್ರೋಚ್ಚಾರಣೆ ಮಾಡಿ ನಮ್ಮ ಪಿತೃಗಳು ಪ್ರೀತರಾಗಲಿ ಅಂತ ಹೇಳಿದರೆ ಆ ಅರ್ಥವರ ಬಾಯಲ್ಲಿ ಬಂದು ಕೂಡಲೇ ಆ ಪಿತೃಗಳು ಪ್ರೀತರಾಗಿ ಅನುಗ್ರಹ ಮಾಡಿಬಿಡ್ತಾರಂತೆ. ನೋಡಿ, ಇದು ಎಂಥ ಅದ್ಭುತವಾದ ನೆಟ್ವರ್ಕ್. ಇಲ್ಲೆಲ್ಲೋ ಮೊಬೈಲಲ್ಲಿ ನಾವು ನಂಬರ್ ಪ್ಲೇಟ್ನಲ್ಲಿ 1-2 ನಂಬರ್ ಒತ್ತಿದರೆ ಇನ್ಯಾವುದೋ ದೇಶದಲ್ಲಿದ್ದವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೋ ಇಲ್ಲೋ? ವಯರ್ ಇಲ್ಲ, ಆದರೆ ನೆಟ್ವರ್ಕ್ ಇದೆ, ಅಂತರ್ಜಾಲ ಇದೆ. ಹಾಗೆ ಚೆನ್ನಾಗಿ ತಿಳಿದವರನ್ನು ಮನೆಗೆ ಕರೆಸಿ ಅವರು ಒಳಗಡೆ ಭಗವಂತ ಸನ್ನಿಹಿತನಾಗಿರ್ತಾನೆ, ಪಿತೃದೇವತೆಗಳು ಸನ್ನಿಹಿತರಾಗಿರ್ತಾರೆ ಅಂತ ಅವರಿಗೊಂದಿಷ್ಟು ಪ್ರೀತಿಪಡಿಸುವಂತೆ ಮಾಡಿ, ನಿಮ್ಮ ಬಾಯಲ್ಲಿ ಒಂದು ಸಲ ಹೇಳಿಬಿಡ್ರಿ ನಮ್ಮ ಪಿತೃಗಳು ಪ್ರೀತರಾಗಲಿ ಅಂತ ಇಷ್ಟಂದು ಅವರೇನಾದರೂ ಅಂದು ಕೂಡಲೇ ಅದೇ ಶ್ರಾದ್ದ ಆಗಿಬಿಡ್ತದಂತ.
ಇದಕ್ಕಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಶ್ರಾದ್ದಾದಿ ಕರ್ಮಗಳಲ್ಲಿ ಭಯಪಡದೆ ತಿಳುವಳಿಕೆಯಿಂದ ಹೆಚ್ಚು ಅವರನ್ನು ಪ್ರೀತಿಪಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನಮಗೆ ಅನುಸಂಧಾನ ಮಾಡಿಸ್ತಾರೆ. ತಸ್ಮಾತ್ ಸರ್ವಪ್ರಯತ್ನೇನ ಶ್ರಾದ್ದಂ ಕುರ್ಯಾತ್ ವಿಚಕ್ಷಣಃ ಶ್ರಾದ್ದಾತ್ ಪರತರಂ ನಾಸ್ತಿ ಶ್ರೇಯಸ್ಕರಂ ಉದಾಹೃತಂ ಅಂತಂತಾರೆ. ಇದು ನಮಗೊಳ್ಳೆ ಮಾಧ್ಯಮ. ನಾವು ಕಾಣದಂಥ ಪಿತೃದೇವತೆಗಳನ್ನು ಕಾಣಬಹುದಾದ, ನಮಗೆ ಎಂದೂ ನೋಡಲಿಕ್ಕೆ ಆಗೋದಿಲ್ಲೇನೋ ಅಂತ ಅಂದ್ಕೊಂಡವರನ್ನು ನೋಡಬಹುದಾದ, ನಾವು ಪಡೀಲಿಕ್ಕೆ ಆಗದಂಥ ಸಂಪತ್ತನ್ನು ಪಡೆಯಬಹುದಾದ ಒಂದು ಅಪೂರ್ವವಾದ ಉಪಾಯ, ಮಾಧ್ಯಮ ಅಂದರೆ ಅದು ಪಿತೃದೇವತೆಗಳನ್ನು ಉದ್ದೇಶಿಸಿ ಸರ್ವ ಪ್ರಯತ್ನದಿಂದ ನಾವು ಮಾಡುವ ಶ್ರಾದ್ದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಶ್ರಾದ್ದದ ಬಗ್ಗೆ ಈ ಥರದ್ದು ಒಂದು ವಿಭಾಗ ಆದರೆ, ಮತ್ತೊಂದು ಶ್ರಾದ್ದದ ಬಗ್ಗೆ ವಿಭಾಗವನ್ನು ಹೇಳ್ತಾರೆ. ಒಂದು ವರ್ಷದಲ್ಲಿ ಒಟ್ಟು 96 ಶ್ರಾದ್ದಗಳನ್ನು ಮಾಡಬೇಕು ಅಂತಿದೆ. ಯಾವ್ಯಾವ ಶ್ರಾದ್ದಗಳು ಅಂತ ಪರಿಚಯ ಮಾಡಿಸೋ ಒಂದು ಪ್ರಯತ್ನ ಇದು. ಆಗಲೇ ಹೇಳಿದ್ದು 12 ವಿಧವಾದದ್ದು ವಿಶ್ವಾಮಿತ್ರ ತಿಳಿಸಿದಂತೆ. ಈಗ ಹೇಳ್ತಾ ಇರೋದು ಒಂದು ವರ್ಷದಲ್ಲಿ ಒಬ್ಬ ಮಾಡಬೇಕಾದ 96 ಶ್ರಾದ್ದದ ಬಗ್ಗೆ. ಇದನ್ನು ಷಣ್ಣವತಿ ಶ್ರಾದ್ದ ಅಂತ ಕರೀತಾರೆ. ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಬಹುದು ಇದನ್ನು. 12 ಅಮಾವಾಸ್ಯ ಶ್ರಾದ್ದಗಳು. ಒಂದು ವತ್ಸರದಲ್ಲಿ 12 ಅಮಾವಾಸ್ಯೆ, 12 ಮಾಸಕ್ಕೆ ಸಂಬಂಧಪಟ್ಟಂತೆ ಬಂದೇ ಬರ್ತದೆ. ಆ 12 ಅಮಾವಾಸ್ಯೆಗಳು ಅದನ್ನು ನೆನಪಿಟ್ಟುಕೊಳ್ಳೋಣ, ಅಲ್ಲಿ ಮಾಡಬೇಕಾದ ಶ್ರಾದ್ದ ಆ ದಿನಗಳಲ್ಲಿ. ಎರಡನೇ ಅಂಶ 12 ಸಂಕ್ರಮಣ ಶ್ರಾದ್ದಗಳು. ಸಂಕ್ರಮಣ ಅಂತ ಸಹಜವಾಗಿ ಮಾಸಕ್ಕೆ ಸೂರ್ಯ ರಾಶಿ ಚಕ್ರದಲ್ಲಿ ತಿರುಗ್ತಾ ಇರ್ತಾನೆ. ಬದಲಾವಣೆಯ ಆ ಕಾಲವನ್ನು ಸಂಕ್ರಮಣ ಅಂತ ಕರೆದಿದ್ದಾರೆ ಅಷ್ಟೆ. ಆ ಸಂಕ್ರಮಣಗಳು ಕೂಡ 12 ಆ ಕಾರಣ ಅವುಗಳಲ್ಲಿ ಶ್ರಾದ್ದ ಮಾಡಬೇಕು ಆ ದಿನಗಳಲ್ಲಿ. ಮತ್ತು 4 ಯುಗದ ಆದಿಯ ದಿನಗಳು. ಹಾಗಾಗಿ ಆ 4 ಶ್ರಾದ್ದಗಳನ್ನು ನಾವು ಮಾಡಲೇಬೇಕು. ಅದು ಯುಗಾದಿ ಶ್ರಾದ್ದ ಅಂತ ಕರೀತಾರೆ. ಹಾಗೂ ಮಾಘ ಮಾಸದ ಅಮಾವಾಸ್ಯೆ, ಭಾದ್ರಪದ ಕೃಷ್ಣ ತ್ರಯೋದಶಿ, ವೈಶಾಖ ಶುಕ್ಲ ತೃತೀಯ, ಕಾರ್ತೀಕ ಶುಕ್ಲ ನವಮಿ, ಇವುಗಳನ್ನು ವಿಶೇಷವಾಗಿ ನಾವು ಯುಗಾದಿ ದಿನಗಳು ಅಂತ, ಆ ಯುಗಾದಿ ಶ್ರಾದ್ದ ಮಾಡುವ ದಿನಗಳು ಅಂತ ನೆನಪಿಟ್ಟು ಮಾಡಬೇಕು. ವೈಧೃತಿ ಅಂತ ಯೋಗ, ಅದು 13 ಬರ್ತದೆ. ಆ 13 ವೈಧೃತಿ ಯೋಗವನ್ನು ಒಂದು ವರ್ಷದಲ್ಲಿ ನಾವು ಶ್ರಾದ್ದ ಮಾಡಬೇಕು. ಹಾಗೆ 5ನೇ ಅಂಶ ವ್ಯತಿಪಾತ ಯೋಗ. ವೈಧೃತಿ 13 ಬಂದಂತೆ ವ್ಯತಿಪಾತವೂ ಕೂಡ 13 ಬರ್ತವೆ ಒಂದು ವತ್ಸರದಲ್ಲಿ. ಹಾಗೆ ಮಹಾಲಯ 16 ಶ್ರಾದ್ದಗಳಾಗ್ತವೆ ಮಹಾಲಯದಲ್ಲಿ. ಆಮೇಲೆ ಅಷ್ಟಕ ಶ್ರಾದ್ದ ಅಂತ ಕರೀತಾರೆ. ಅಷ್ಟಕ ಶ್ರಾದ್ದ ಅಂದರೆ ಹಿಂದಿನ ದಿನದ ಶ್ರಾದ್ದ 4, ಮರುದಿನದ ಶ್ರಾದ್ದ 4 ಸೇರಿ ಅಷ್ಟಕ ಶ್ರಾದ್ದಗಳೇ ಒಂದು ವರ್ಷದಲ್ಲಿ 12 ಬರ್ತವೆ. ಮತ್ತು ಮನ್ವಾದಿ ಶ್ರಾದ್ದ ಅಂತ ಮನ್ವಂತರಗಳಿರೋದು 14, ಅದರ ಆದಿಯ ದಿನಗಳು ಕ್ಲುಪ್ತವಾಗಿದ್ದಾವೆ. ಹಾಗಾಗಿ 14 ಮನ್ವಾದಿ ಶ್ರಾದ್ದಗಳು ಅಂತ ಮಾಡಬೇಕು. ಇದುವರೆಗೂ ನಾನು ಹೇಳಿದ ವಿಭಾಗದಲ್ಲಿ 12, 12, 4, 13, 13, 16 ಹಾಗೂ 12 ಮತ್ತು 14 ಒಟ್ಟು ಸೇರಿದರೆ 96 ಶ್ರಾದ್ದಗಳಾದವು. ಇವುಗಳನ್ನು ಷಣ್ಣವತಿ ಅನ್ನೋ ಹೆಸರಿನಿಂದ ಕರೆದಿದ್ದಾರೆ ಹಿರಿಯರೆಲ್ಲ. ಇದನ್ನು ಯಾರು ಮಾಡ್ತಾರೋ ಷಣ್ಣವತಿ ಶ್ರಾದ್ದವನ್ನು, ಅವನ ಬಗ್ಗೆ ಪಿತೃಗಳು ವಿಶೇಷ ಆಸಕ್ತಿ ವಹಿಸಿ ಅವನನ್ನು ಇಹಲೋಕದಲ್ಲಿದ್ದರೂ ಕೂಡ ಸ್ವರ್ಗದಲ್ಲಿದ್ದಂತೆ ಅನುಗ್ರಹ ಮಾಡ್ತಾರಂತೆ. ಅವನಿಗೆ ಭೂಮಿಯೇ ಸ್ವರ್ಗವಾಗಿ ಬಿಡ್ತದೆ ಅಂತ ಹೇಳ್ತಾರೆ.
ಅಂಥ ಅದ್ಭುತವಾದಂಥ ಶ್ರಾದ್ದಗಳಿವು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದೊಂದು 96 ಶ್ರಾದ್ದದ ಬಗ್ಗೆ, ಆ 96 ಭಗವಂತನ ರೂಪದ ಬಗ್ಗೆ ನಾವು ವಿಶೇಷ ಗಮನ ಹರಿಸಬೇಕು. ಸಾಕಷ್ಟು ಅವುಗಳ ಬಗ್ಗೆ ನಮಗೆ ಆಧಾರ ಸಿಗ್ತದೆ. ಷಣ್ಣವತಿ ನಾಮಕನಾಗಿ ಭಗವಂತ ನಮ್ಮನ್ನು ಹೇಗೆ ಅನುಗ್ರಹಿಸ್ತಾನೆ ಅಂತ ಅನ್ಲಿಕ್ಕೆ. ಆದರೆ ಶ್ರಾದ್ದ ಮಾಡುವವರು, ಪಿತೃಗಳ ಪ್ರೀತಿಯನ್ನು ಅಪೇಕ್ಷೆ ಪಡೋರು ಯಾವತ್ತೂ ಕೂಡ ಅನ್ಯಾಯದಿಂದ ಹಣ ಸಂಪಾದನೆ ಮಾಡಬಾರ್ದು. ಅನ್ಯಾಯೋಪಾರ್ಜಿತೈರ್ವಿತ್ತೈಃ ಯಚ್ಛ್ರಾದ್ದಂ ಕ್ರಿಯತೆ ನರೈಃ ತೃಪ್ಯಂತಿ ತೇನ ಚಾಂಡಾಲಾಹ ಅಂತಂತಾರೆ. ನಾವು ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿ ಶ್ರಾದ್ದ ಮಾಡಬಾರ್ದು. ಮಾಡಿದರೆ ಅದರಿಂದ ಪಿತೃದೇವತೆಗಳು ಪ್ರೀತರಾಗಲ್ಲ, ಪಾಪ ಮಾಡಿದವರು ಪ್ರೀತರಾಗ್ತಾರೆ. ಅವ್ರ ಪ್ರೀತಿ ಆಯಿತು ಅಂದ್ರೆ ಅರ್ಥ ಏನು? ಅವರಿಗೆ ತೃಪ್ತಿ ಆಯಿತು ಅಂದ್ರೆ ಅರ್ಥ ನಮಗೆ ಕೆಡಕಾಗ್ತದೆ ಅಂತ ಇಷ್ಟೇ ಅಭಿಪ್ರಾಯ. ಹಾಗಾಗಿ ಕೆಡಕು ಮಾಡಿಕೊಳ್ಳಿಕ್ಕೆ ಅನ್ಯಾಯದಿಂದ ಶ್ರಾದ್ದ ಮಾಡಬೇಕಷ್ಟೆ. ಕೆಡಕು ಆಗಬಾರ್ದು ಅಂತಿದ್ರೆ ನ್ಯಾಯದಿಂದ ತಂದಂಥ ಸಂಪಾದನೆಯಿಂದಲೇ ಶ್ರಾದ್ದವನ್ನು ಮಾಡಬೇಕು. ಪಿತೃಗಳು ಯಾವತ್ತೂ ಕೂಡ ತಮ್ಮ ಸಂತತಿಯಲ್ಲಿ ಬಂದವ್ರ ಬಗ್ಗೆ ಯಾವಾಗ ಇವನನ್ನು ನಾವು ಹರಸೇವಿ, ಯಾವಾಗ ಇವನಿಗೆ ನಾವು ಅನುಗ್ರಹ ಮಾಡೇವಿ ಅಂತ ಪ್ರತೀಕ್ಷೆ ಮಾಡ್ತಾ ಇರ್ತಾರಂತೆ. ಹಾಗಾಗಿ ಅವರು ಶ್ರಾದ್ದದ ದಿನಗಳಲ್ಲಿ ಅವರವರ ಕರ್ತೃಗಳ ಮನೆ ಮೇಲೆ ಬಂದು ನೆಲೆಸಿರ್ತಾರಂತೆ. ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ನಮ್ಮ ಸಂತತಿಯಲ್ಲಿ ಬಂದವನು ನಮಗಿವತ್ತು ತೃಪ್ತಿ ಕೊಡಿಸ್ತಾನೆ, ತರ್ಪಣ ಕೊಡ್ತಾನೆ, ನಮ್ಮ ಸಂತತಿಯಲ್ಲಿ ಬಂದಂಥವನು ನಮಗಾಗಿ ಅಂತ ಪಿಂಡ ಪ್ರದಾನ ಮಾಡ್ತಾನೆ ಅಂತ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರಂತೆ. ಅವರ ನಿರೀಕ್ಷೆಗೆ ತಕ್ಕಂತೆ ಇವನೇನಾದರೂ ನಡ್ಕೊಂಡ್ರೆ ಹರಸಿ ಅನುಗ್ರಹಿಸಿ ಹೋಗ್ತಾರೆ. ಅವರ ನಿರೀಕ್ಷೆಯನ್ನು ಹುಸಿ ಮಾಡಿಬಿಟ್ರೆ, ಇವನು ತಂದೇನೋ ಒಂದು ಕಾರಣ ಹೇಳಿ ಹುಸಿ ಮಾಡಿದರೆ ಅವರೇನು ಇವನನ್ನು ಶಪಿಸಲ್ಲ, ಮನಸ್ಸಿನಲ್ಲಿ ಮುನಿಸ್ಕೊಳ್ತಾರೆ. ಅದೇ ಶಾಪ ಆಗಿ ಬಿಡ್ತದೆ ಅಷ್ಟೆ. ನಮಗಿಂತ ಹಿರಿಯರು ನಮ್ಮ ಮನೆಯೊಳಗಿದ್ದಾಗ ಅವರೊಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಇವನು ಹೀಗೆ ಬೆಳೀಲಿ, ಇಂಥ ಕರ್ತವ್ಯವನ್ನು ನಿಭಾಯಿಸಲಿ, ಈ ರೀತಿಯಾಗಿ 4 ಜನರ ಮಧ್ಯದೊಳಗೆ ಇವನು ಬೆರೀಲಿ ಅಂತೆಲ್ಲ ಭಾವಿಸಿರ್ತಾರೆ. ಒಂದು ವೇಳೆ ನಾವು ಹಾಗೆ ಮಾಡದೇ ಇದ್ದರೆ ಆ ಹಿರಿಯರಾದವರು ಇವನ ಬಗ್ಗೆ, ವಯಸ್ಸು ಬೇರೆ ಹೆಚ್ಚಾಗಿರ್ತದೆ, ಮಾತಾಡ್ಲಿಕ್ಕೆ ಆಗ್ತಿರಲ್ಲ, ಮಾತು ಕೇಳ್ತಿರಲ್ಲ, ಅವಾಗೇನು ಮಾಡ್ತಾರೆ ಹಿರಿಯರು? ಒಂದ್ಸಲಿ ಹೇಳ್ತಾರೆ, ಹೀಗಿರಪ್ಪ, ಹೀಗೆ ಮಾಡು, ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ. ಮತ್ತೆ ಮತ್ತೆ ಹೇಳಲಿಕ್ಕೆ ಅವರಿಗೂ ಸಂಕೋಚ ಆದಾಗ ಮನಸ್ಸಿನಲ್ಲಿ ಒಂದು ಮುನಿಸ್ಕೋತಾರೆ. ಅವರು ಮುನಿಸ್ಕೊಳ್ಳೋದು ಕೂಡ ಕಿರಿಯರ ಮೇಲೆ ಹೇಗೆ ಶಾಪವೋ, ಈ ಶ್ರಾದ್ದಾದಿ ವಿಷಯದಲ್ಲಿಯೂ ಕೂಡ ಪಿತೃಗಳು ಸ್ವಲ್ಪ ಮನಸ್ಸಿನಲ್ಲಿ ಮುನಿಸ್ಕೊಂಡ್ರು ಅಂತಂದುಬಿಟ್ರೆ ಅದೇ ಅವರ ಸಂತತಿಯ ಮೇಲೆ ಅದೊಂದು ಶಾಪವಾಗಿ ಪರಿಣಮಿಸ್ತದೆ. ಇದೇ ಪಿತೃದೋಷ ಅಂದರೆ. ಇಂಥವುಗಳಿಗೆ ನಾವು ಒಳಗಾಗಬಾರ್ದು. ಸಾಧ್ಯವಾದಷ್ಟು ನಮ್ಮ ಬದುಕಿನಲ್ಲಿ ನಾವು ಆ ಪಿತೃದೇವತೆಗಳನ್ನು ಪ್ರೀತಿಪಡಿಸಲಿಕ್ಕೆ ಬೇಕಾಗುವಂತೆ ಶ್ರಾದ್ದಾದಿ ಕಾರ್ಯದೊಳಗೆ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ತಿಳಿಸ್ತಾ, ಇಂಥ ಒಂದು ಶ್ರಾದ್ದದ ವಿಷಯವನ್ನು ಕುರಿತು ಪ್ರವಚನದ ಈ ಜ್ಞಾನಯಜ್ಞ ಜ್ಞಾನಗಮ್ಯ ವಾಹಿನಿಯ ಮೂಲಕ ಎಲ್ಲರಿಗೆ ಪ್ರಸಾರ ಆಗ್ತಾ ಇದೆ, ಕೇಳಬೇಕು, ತಿಳಿಸ್ಬೇಕು ಅಂತ ಈ ಜ್ಞಾನ ಸೇವೆಯನ್ನು ಜಯಭೀಮಾಚಾರ್ ಹಾಗೂ ಜೆ ಮಾಧವರಾವ್ ಇವರ ಸ್ಮರಣಾರ್ಥ ಕಮಲಾ ಮಾಧವರಾವ್ ಅನ್ನೋರ ಕುಟುಂಬದ ಹಿರಿಯರು ಮತ್ತು ಅವರೆಲ್ಲರ ಸದಸ್ಯರು, ಕುಟುಂಬದ ಸದಸ್ಯರು ವಹಿಸಿದ್ದಾರೆ ಪ್ರಾಯೋಜಕತ್ವವನ್ನು. ಆ ಎಲ್ಲರಿಗೂ ಕೂಡ ಉತ್ತಮವಾದ ಜನಾರ್ದನನ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಜ್ಞಾನಗಮ್ಯ ವಾಹಿನಿಯ ವೀಕ್ಷಕರಾದ ಸಮಸ್ತ ಬಂಧುಗಳಿಗೂ ನನಗೂ ಕೂಡ ಮಧ್ವವಲ್ಲಭ ಜನಾರ್ದನ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಕೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.